ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯವರ ದುಗ್ಧಾಬ್ಧೇರುತ್ಥಿತಾ ಜಗತೀತಲೆ ಸುಧಾಶ್ರೀ ಸತ್ಯಧರ್ಮಾಖ್ಯಾ ಪಾವಯೇತ್ ಸ್ಮರತಃ ಸತಃ. ಸರ್ವೇಭ್ಯಃ ಸುಪ್ರಭಾತಂ. ಸುಂದರಮೇತತ್ ಸುಭಾಷಿತಂ ಶ್ರೂಯತಾಂ. ದೃಶ್ಯಂತೆ ಭುವಿ ಭೂರಿ ನಿಂಬತರವಃ ಕುತ್ರಾಪಿ ತೇ ಚಂದನಃ ಪಾಷಾಣೈಃ ಪರಿಪೂರಿತಾ ವಸುಮತಿ ವಜ್ರೋ ಮಣಿರ್ದುರ್ಲಭಃ. ಶ್ರೂಯಂತೆ ಕರಟಾರವ ಪ್ರತಿದಿನಂ ಚೈತ್ರೇ ಕುಹುಃ ಕೂಜಿತಂ ತನ್ಮನ್ಯೇ ಖಲಸಂಕುಲಂ ಜಗದಿದಂ ದ್ವಿತ್ರಾಕ್ಷಿತೌ ಸಜ್ಜನಾಃ. ಎಲ್ಲರಿಗೂ ಸುಪ್ರಭಾತ. ಬಹಳ ಸುಂದರವಾದಂತಹ ಈ ಸುಭಾಷಿತ ಸಂದೇಶವು ಅಷ್ಟೇ ಮಧುರ. ಎಲ್ಲಿ ನೋಡಿದಲ್ಲೆಲ್ಲ ನಮಗೆ ಒಂದು ರೀತಿಯಲ್ಲಿ ಬೇಸರ ಕಾಣ್ತಾ ಇರ್ತದೆ. ಅವರು ನಮಗೆ ಅಂದರೆ ಏನೋ ಒಂದು ಯಾವ ವ್ಯಕ್ತಿಯನ್ನು ನೋಡಿದರೂ ಕೂಡ ಅವನಲ್ಲಿ ಒಂದು ದೋಷ ಕಾಣಿಸ್ತದೆ, ತಪ್ಪು ಮಾಡ್ತಾ ಇರ್ತಾರೆ. ಕವಿ ಹೇಳ್ತಾನೆ, ಜಗತ್ತಿನಿಂದ ನೀವು ಮಾಡುವ ಎಕ್ಸ್ಪೆಕ್ಟೇಷನ್ ಬಹಳ ಇದೆ, ಮಾಡಬೇಡಿ. ಎಲ್ಲೋ ಒಬ್ರು ಇಬ್ರೋ ಒಳ್ಳೆಯವರು ಇರ್ತಾರೆ ಅಂತ ಒಪ್ಪಿಕೊಂಡು ಬಿಡಿ. ದೃಶ್ಯಂತೆ ಭುವಿ ಭೂರಿ ನಿಂಬತರವಃ ಕುತ್ರಾಪಿ ತೇ ಚಂದನಃ. ಭೂಮಿಯಲ್ಲಿ ನೀವು ಗಮನವಿಟ್ಟು ನೋಡಿ, ಹುಳಿ ಹಿಂಡುವ ನಿಂಬೆಯ ಹಣ್ಣಿನ ಮರಗಳೇ ಹೆಚ್ಚು ಹೊರತು ಬಹಳ ತಂಪನ್ನು ನೀಡುವಂತಹ ಚಂದನದ ಶ್ರೀಗಂಧದ ವೃಕ್ಷ ಎಲ್ಲೋ ಒಂದು. ಪಾಷಾಣೈ ಪರಿಪೂರಿತ ವಸುಮತಿ ವಜ್ರೋಮಣಿರ್ದುರ್ಲಭ. ಕಲ್ಲುಗಳು ಜಗತ್ತಿನಲ್ಲಿ ಎಷ್ಟಿಲ್ಲ, ಬಹಳಷ್ಟು ಕಲ್ಲುಗಳು ತುಂಬಿ ತುಳುಕ್ತಾ ಇವೆ ಜಗತ್ತಿನಲ್ಲಿ. ಆದರೆ ವಜ್ರದ ಕಲ್ಲು, ವಜ್ರದ ಮಣಿ ಎಲ್ಲೋ ಕೆಲವು ಇರ್ತವೆ. ಶ್ರೂಯಂತೆ ಕರಟಾರವ ಪ್ರತಿದಿನಂ ಚೈತ್ರೇ ಕುಹುಃ ಕೂಜಿತಂ. ಕಪ್ಪೆಗಳು ಒದರೋದನ್ನ ಎಷ್ಟು ದಿನ ನಾವು ನಿತ್ಯದಲ್ಲಿ ಕೇಳ್ತೇವೆ. ನಿತ್ಯದಲ್ಲಿ ಕಪ್ಪೆ ಒದರಿದ ಸದ್ದನ್ನು ಕೇಳ್ತಾ ಇರ್ತೀವಿ. ಆದರೆ ಅತ್ಯಂತ ತನ್ನ ಮಧುರವಾದ ಇಂಪಾದ ಧ್ವನಿಯಲ್ಲಿ ಕೋಗಿಲೆ ಕೂಗುವುದು ಮಾತ್ರ ವರ್ಷದಲ್ಲಿ ಒಂದೋ ಒಂದು ಚೈತ್ರದಲ್ಲಿ ವಸಂತ ಋತುವಿನಲ್ಲಿ ಮಾತ್ರ ಕೇಳ್ತೀವಿ. ತನ್ಮನ್ಯೇ ಖಲಸಂಕುಲಂ ಜಗದಿದಂ. ಆದ್ದರಿಂದ ಅರ್ಥ ಮಾಡಿಕೊಳ್ಳಿ, ಈ ಜಗತ್ತಿನಲ್ಲಿ ದುರ್ಜನರೇ ಹೆಚ್ಚಾಗಿ ಇರ್ತಾರೆ. ದ್ವಿತ್ರಾಕ್ಷಿತೌ ಸಜ್ಜನಾಃ. ಸಜ್ಜನರು ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಇರ್ತಾರೆ. ಇದು ಕವಿಯ ಅಭಿಪ್ರಾಯದಲ್ಲಿ ನಾನು ಹೇಳಿದ್ದು ಸುಭಾಷಿತ. ನಿಜವಾಗಿ ನೋಡಿದರೂ ನಮಗೆ ಕೆಲವೊಮ್ಮೆ ಅನುಭವಕ್ಕೆ ಬರ್ತದೆ. ನಾವು ನೋಡುವ ದೃಷ್ಟಿ ಹೀಗಿರಬೇಕು ಅಂತ ಹೇಳ್ತಾ ಇಲ್ಲ. ನಾವು ಬಹಳ ದುರ್ಜನರನ್ನೇ, ನಾವು ಯಾರನ್ನು ಕಂಡ್ರೂ ದುರ್ಜನರಂತೆ ನೋಡಬೇಕು, ಸಜ್ಜನರು ಇಲ್ಲೇ ಇಲ್ಲ ಅಂತ ನಾವು ಒಂದು ರೀತಿಯಲ್ಲಿ ಜಿಗುಪ್ಸೆ ಪಡಬೇಕು, ಆ ಅರ್ಥದಲ್ಲಿ ಇದನ್ನು ನಾನು ಹೇಳ್ತಾ ಇಲ್ಲ. ಆದರೆ ಇದ್ದಂತಹ ರಿಯಾಲಿಟಿಯನ್ನ ಕವಿ ಸುಂದರವಾದ ಉದಾಹರಣೆಗಳೊಂದಿಗೆ ಪ್ರಸ್ತುತಪಡಿಸ್ತಾ ಇದ್ದಾನಷ್ಟೇ. ಇದು ನಿಜ ತಾನೆ. ಚಂದನದ ವೃಕ್ಷ ಕಡಿಮೆಯ ಜಗತ್ತಿನಲ್ಲಿ, ನಿಂಬೆಯ ವೃಕ್ಷಗಳೇ ಹೆಚ್ಚು. ಕಪ್ಪೆ ಕೂಗೋದೇ ಹೆಚ್ಚು ಜಗತ್ತಿನಲ್ಲಿ, ಎಂದೋ ಒಮ್ಮೆ ಕೋಗಿಲೆ ಕೂಗುವುದು. ಕಲ್ಲುಗಳು ಬಹಳ ಇವೆ, ಮಣಿಗಳು, ರತ್ನಗಳು, ವಜ್ರ ಎಲ್ಲೋ ಒಂದು ಕಡೆಗೆ ಸಿಗ್ತದೆ. ಅಂದ ಮೇಲೆ ಜಗತ್ತಿನಿಂದ ಎಕ್ಸ್ಪೆಕ್ಟೇಷನ್ ಇಷ್ಟನ್ನೇ ಇಟ್ಟುಕೊಳ್ಳಿ. ಎಲ್ಲರೂ ನಮ್ಮ ಜೊತೆಗೆ ಬಹಳ ಚೆನ್ನಾಗಿಯೇ ಇರಬೇಕು, ಭಾರೀ ಸಜ್ಜನಿಕೆಯಿಂದ ಇರಬೇಕು ಎಕ್ಸ್ಪೆಕ್ಟ್ ಮಾಡಬೇಡಿ. ನಾವು ಸಜ್ಜನಿಕೆಯಿಂದಿದ್ದರೆ ಸಾಕು. ಇರ್ತಾರೆ ಕೆಲವು ಸಜ್ಜನರು ಜಗತ್ತಿನಲ್ಲಿ ಇದ್ದೇ ಇರ್ತಾರೆ, ಸಾಕಷ್ಟು ಜನ ಇದ್ದಾರೆ. ಆದರೆ ದುರ್ಜನರ ಸಂಖ್ಯೆಯೇ ಹೆಚ್ಚು ಅನ್ನುವುದು ಮಾತ್ರ ಅದು ಫ್ಯಾಕ್ಟ್. ಅದು ನಿಜವಾಗಿ ಇದ್ದಂತಹ ವಸ್ತುಸ್ಥಿತಿ. ಅದರಿಂದ ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ತನ್ಮನ್ಯೇ ಖಲಸಂಕುಲಂ ಜಗದಿದಂ. ಹೆಚ್ಚು ಇದ್ದಾರೋ ಅವರೇ. ಅಂದ ಮಾತ್ರಕ್ಕೆ ನಾವು ಅವರಂತಾಗಬೇಕು ಅಂತ ಯಾಕೆ ಹೇಳಿ? ಕಲ್ಲುಗಳೇ ಹೆಚ್ಚಿವೆ, ವಜ್ರಗಳು ಕಡಿಮೆ ಅನ್ನೋದಕ್ಕೆ ನಾವು ಕಲ್ಲೇ ಆಗ್ತೀವಿ ಅನ್ನೋದು ಜಾಣ್ಮೆಯೋ, ನಾವು ವಜ್ರದಂತಾಗ್ತೀವಿ ಅನ್ನೋದು ಜಾಣ್ಮೆಯೋ? ನಾವು ನಿಂಬೆಯ ಹುಳಿ ಹಿಂಡುವ ಕೆಲಸ ಮಾಡಬೇಕೋ, ಚಂದನದ ತಂಪು ನೀಡುವ ಕೆಲಸವನ್ನು ಮಾಡಬೇಕೋ? ಕಪ್ಪೆಯಂತೆ ಯಾವಾಗಲೂ ಗೊಣಗುತ್ತಾ ಇರಬೇಕೋ, ಚೈತ್ರದಲ್ಲಿ ಕೂಗುವ ಕೋಗಿಲೆಯಂತೆ ಇಂಚರವನ್ನು ಯಾವಾಗಲೂ ಬೀರ್ತಾ ಇರಬೇಕೋ? ವಿಚಾರ ಮಾಡಿದಾಗ ನಾವು ಯಾವ ಕಡೆಗಿರಬೇಕು ಅನ್ನುವುದನ್ನೂ ಕವಿ ತಿಳಿಸಿದ. ಇನ್ನೊಂದು ಕಡೆಗೆ ಜಗತ್ತು ಹೇಗೆ ಇದೆ ಅನ್ನುವ ವಸ್ತುಸ್ಥಿತಿಯನ್ನೂ ನಮಗೆ ಬಹಳ ಚೆನ್ನಾಗಿ ಉಪದೇಶಿಸಿದ. ಹೀಗೆ ನಾವು ತಿಳಿದುಕೊಂಡಾಗ ಬಹಳ ಹೆಚ್ಚು ಕೌರವರು
ನೀವು ಸಂಖ್ಯೆಯನ್ನು ಮಹಾಭಾರತದಲ್ಲಿ ನೋಡಿದರೆ ಅವರ ಸಂಖ್ಯೆಯೇ ಹೆಚ್ಚು. ಪಾಂಡವರಿದ್ದದ್ದು 5 ಜನ ಮಾತ್ರ, ಕೌರವರು 100 ಜನ. ರಾವಣನ ಎಷ್ಟು ದೊಡ್ಡದಾದಂತಹ ಸೈನ್ಯ, ರಾಮದೇವರ ಕಡೆಗೆ ಇದ್ದದ್ದು ಸ್ವಲ್ಪ ಸೈನ್ಯ, ಸ್ವಲ್ಪ ಕಪಿಗಳು. ಇದೆಲ್ಲವನ್ನು ನಾವು ಸ್ವಲ್ಪ ಗಮನಿಸಿ ನೋಡಿದಾಗ ದುಷ್ಟ ಶಕ್ತಿ ಸಂಖ್ಯೆಯಲ್ಲಿ ಯಾವಾಗಲೂ ಹೆಚ್ಚೇ ಇರುತ್ತದೆ. ಆದರೆ ಒಳ್ಳೆಯ ದೈವಿ ಶಕ್ತಿ ಸ್ವಭಾವದಲ್ಲಿ ಹೆಚ್ಚಿರುತ್ತದೆ, ಸತ್ವದಲ್ಲಿ ಹೆಚ್ಚಿರುತ್ತದೆ. ಸಂಖ್ಯೆಯಲ್ಲಿ ಹೆಚ್ಚಿದ್ದದ್ದನ್ನು ನೋಡಲಿಕ್ಕೆ ಹೋಗಬೇಡಿ, ಸತ್ವದಲ್ಲಿ ಹೆಚ್ಚಿದ್ದದ್ದನ್ನು ನೋಡಿ. ಕ್ವಾಂಟಿಟೇಟಿವ್ಲಿ ಯಾವುದು ಬಹಳ ದೊಡ್ಡದಿದೆ ಅದು ಮಹತ್ವದ್ದಲ್ಲ, ಕ್ವಾಲಿಟೇಟಿವ್ಲಿ ಯಾವುದು ಒಳ್ಳೆಯದಿದೆ ಅದು ಮಹತ್ವದ್ದು. ಅಲ್ಲಿ ನಮ್ಮ ಮನಸ್ಸು ಹರಿಯಬೇಕು. ಅದನ್ನ ಉಪದೇಶ ಮಾಡ್ತಾ ಇದ್ದಾನೆ ಕವಿ. ಸಜ್ಜನರು ಕೆಲವರೇ ಇರ್ತಾರೆ, ದುರ್ಜನರೇ ಹೆಚ್ಚು. ನಾವು ದುರ್ಜನರಂತೆ ಆಗೋಣ ಅಂತ ಆ ರೀತಿ ಮನಸ್ಸನ್ನು ವಾಲಿಸಬೇಡಿ. ಇದ್ದ ಕೆಲವು ಸಜ್ಜನರೇ ಭಾರೀ ಶ್ರೇಷ್ಠರಾದಂಥವರಿರ್ತಾರೆ, ಅವರ ಕಡೆಗೇ ಇರುವುದನ್ನ, ಅವರಂತೆ ಇರುವುದನ್ನ, ನಾವು ಸಜ್ಜನರಾಗುವುದನ್ನೇ ನಾವು ಹೆಚ್ಚು ಮಹತ್ವ ಕೊಡಬೇಕು. ಆದರೆ ವಸ್ತುಸ್ಥಿತಿಯಲ್ಲಿ ದುರ್ಜನರು ಹೆಚ್ಚು ಅನ್ನುವಂತಹ ಫ್ಯಾಕ್ಟನ್ನು ಮಾತ್ರ ನಾವು ಅಕ್ಸೆಪ್ಟ್ ಮಾಡಿಕೊಂಡು ನಡೆಯಬೇಕು. ಇದು ನಮಗೆ ಬಹಳಷ್ಟು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತದೆ. ಇದಿದೆ ಜಗತ್ತಿನಲ್ಲಿ, ಇದು ನಿಜ, ಇದನ್ನು ಒಪ್ಪಿಯೇ ಬಾಳೋದು, ಇದು ಮಹತ್ವದ್ದು. ಆಗ ನಮಗೆ ಸಾಕಷ್ಟು ರೀತಿಯಲ್ಲಿ ನಮ್ಮ ಟೆನ್ಷನ್ಗಳು ಕಡಿಮೆ ಆಗ್ತವೆ. ನಾವು ಬಹಳ ಜನರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ, ಏನೋ ಒಂದು ಆಶೆಯನ್ನು ಇಟ್ಟುಕೊಳ್ತೇವೆ. ಅದಕ್ಕಾಗಿ ನಾವು ಕೆಲವೊಮ್ಮೆ ಬಹಳ ಹತಾಶರಾಗ್ತೇವೆ. ಆದರೆ 4-5 ಸಜ್ಜನರಷ್ಟೇ ಜಗತ್ತಿನಲ್ಲಿದ್ದಾರೆ, ಅವರಿಂದ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಳೋಣ, ಅವರಿಂದ ನಾವು ಪಡೆಯೋಣ, ಅವರಿಗೆ ಕೊಡೋಣ, ಇದೆಲ್ಲವನ್ನು ವಿನಿಮಯವನ್ನು ಮಾಡೋಣ. ಈ ಒಳ್ಳೆಯವರೊಂದಿಗೇ ವ್ಯವಹಾರ ಅಂತಿದ್ದಾಗ ನಾವು ಹರ್ಟ್ ಆಗುವುದು ಕಡಿಮೆ, ನಮಗೆ ಟೆನ್ಷನ್ ಆಗುವುದು ಕಡಿಮೆ. ಅದನ್ನು ಬಹಳ ಸುಂದರವಾಗಿ ಕವಿ ಇಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ. ಈ ವಸ್ತುಸ್ಥಿತಿಯನ್ನು ತಿಳಿದು ನಡೆಯೋಣ ಅಂತ ಹೇಳ್ತಾ, ನಾಳೆ ರವಿವಾರ ಸುಂದರವಾದ ಪ್ರಶ್ನೋತ್ತರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನೀವಿದೆಲ್ಲರಿಗೂ, ನಿಮ್ಮ ಮಿತ್ರರಿಗೆ, ಬಂಧುಗಳಿಗೆ ಹಂಚ್ತಾ ಇರಬೇಕು ಅಂತ ಕೇಳಿಕೊಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. A very good morning, friends. The shloka gives us a beautiful meaning, a divine moral. Here the poet actually tells us not to expect a lot from the world. He gives some beautiful examples. If we analyze, there are hundreds or thousands of citrus fruits, citrus plants in this world. But the sandalwood trees are found very rarely. One may hear the harsh voices of crows or frogs every day, but the melodious singing of nightingale will be heard only during the spring season. There are hundreds of thousands of stones. The earth is filled with stones, but only a few of them are diamonds, are pearls, are some precious stones. So this world is filled with bad people. There are only a few good men in this world. Actually, it depends on our vision. I agree to it. But if we really see, this is the reality that the poet is speaking. The good men are less in number. We have to accept that there are many stones, but not all are diamonds. So, if we start expecting from everyone, then we will be getting hurt day by day. If we accept that there are only a few good people and I have to be one among them, though there are plenty of stones, they do not have any value. The value is there for only the diamond. Though there are many plants, the value of the sandalwood is not there for everything, for every other plant. So we have to be the men of value. We have to be among the good men.
but we have to accept the fact that there are more bad people in the world. Don't go by the numbers. Do not judge anything quantitatively. It is the quality that matters. Though the sandalwood trees are less in number, they have got more value. Though the nightingales are less in number, they have got value more than the crows. Now that indicates that quality is more important. It is the quality that matters, not always the quantity. So this is a beautiful moral that the poet is wanting to convey. There were 100 Kauravas, but Pandavas were only 5. Now this is the reality, then also and now also. If we accept it, we will be leading a very happy life. This is what poet wants to convey. Tomorrow I'll be bringing one more beautiful question and answer session for you. Till then, please keep sharing this. Shri Krishnarpanamastu. Jai Shri Ram.